ನಾಳೆ ದಿನಾಂಕ 27/6/2024 ಬೆಳಗ್ಗೆ 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಮತ್ತು ಮಾನ್ಯ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕಾ ಮಟ್ಟದ ಒಂದು ಅಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಒಂದು ಜನಸ್ಪಂದನ ಕಾರ್ಯಕ್ರಮ ಇಳಕಲ್ ತಾಲೂಕಿನ ನಮ್ಮ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ 73 ಹಳ್ಳಿಗಳಲ್ಲಿ ಈಗಾಗಲೇ ನಾವು ಗ್ರಾಮಗಳಲ್ಲಿ ಬೆಂಗಳೂರಿನ ಮುಖಾಂತರ ನಾವು ಜನಸ್ಪಂದನ ಉದ್ದೇಶದ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆಯನ್ನು ಜನರಿಗೆ ನಾವು ನೀಡಿದ್ದೀವಿ. ಮೇಲಾಗಿ ಅವರು ಏನಾದರೂ ಕುಂದುಕೊರತೆಗಳಿದ್ದರೆ, ಸಮಸ್ಯೆಗಳು, ಕೆಲಸ ಆಗಲಾರಂಥ ಕೆಲಸಗಳಿದ್ದರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಜನರೆಲ್ಲರೂ ಪಾಲ್ಗೊಂಡು ಅವರ ಇದೊಂದು ಸದುಪಯೋಗ, ಈ ಒಂದು ಅವಕಾಶನ ಸದುಪಯೋಗಪಡಿಸಿಕೊಂಡು ನಾನು ತಾಲೂಕು ಆಡಳಿತ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ನಾವು ಇದು ಪೂರ್ವಭಾವಿಯಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದ ಒಂದು ನಾವು ಪೂರ್ವ ಸಿದ್ಧತೆಗಳ ಒಂದು ಮೀಟಿಂಗ್ ಮಾಡಿದ್ದೀವಿ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಯಾ ನಮ್ಮ ಕಂದಾಯ ಇಲಾಖೆಯಿಂದ 2 ಕೌಂಟರ್ಗಳನ್ನು ಮಾಡಿದ್ದೀವಿ. ಅರ್ಜಿಗಳ ಅಹವಾಲುಗಳಿಂದ ಸಾರ್ವಜನಿಕರಿಂದ ಬಂದಂಥ ಅಹವಾಲುಗಳನ್ನು ಸ್ವೀಕರಿಸುವ ಸಲುವಾಗಿ 2 ಕೌಂಟರ್ಗಳನ್ನು ಮಾಡಿದ್ದೀವಿ. IPJRS ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ದಾಖಲು ಮಾಡಿಕೊಳ್ಳಲು ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಇಲಾಖೆಗಳಿಗೆ ನಾವು ಪೂರ್ವಭಾವಿ ಸಭೆಯಲ್ಲಿ ನಾವು ತಿಳಿಸಿದ್ದೀವಿ. ಇಲಾಖೆವಾರು ಕೌಂಟರ್ಗಳನ್ನು ತೆಗೆದು ಜನರಿಂದ ಬಂದಂಥ ಅರ್ಜಿ ಅವುಗಳನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಮತ್ತು ಮತ್ತೆ ಸ್ಥಳದಲ್ಲಿಯೇ ಇತ್ಯರ್ಥವಾಗುವಂಥ ಪ್ರಕರಣಗಳನ್ನು ಆಗಲೇ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮೇಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಳಸುವಂಥ ಪ್ರಕರಣಗಳ ಸಹಿತ ನಿಗದಿತ ಅವಧಿ ಒಳಗಾಗಿ ಅವರು ವಿಲೇವಾರಿ ಮಾಡುವಂಥ ಕ್ರಮ ವಹಿಸಬೇಕಂತ ನಾವು ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ನಾಳೆ ಬೆಳಗ್ಗೆ 27ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವೇಳೆ ನಿಗದಿಪಡಿಸಲಾಗಿದೆ. ಸಾರ್ವಜನಿಕರು ಇದನ್ನು ಈ ಒಂದು ಅವಕಾಶನ ಸದುಪಯೋಗಪಡಿಸಿಕೊಳ್ಳಲು ನಾನು ತಾಲೂಕಾ ಆಡಳಿತ ಪರವಾಗಿ ಎಲ್ಲ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಮತ್ತು ರೈತಾಪಿ ವರ್ಗದ ಜನರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ.